ದೋಹಾದಲ್ಲಿ ನಡೆದ ಡೈಮಂಡ್ ಲೀಗ್ ಕೂಟದಲ್ಲಿ ಭಾರತದ ಸ್ಟಾರ್ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಅದು ಕೂಡ ಬರೋಬ್ಬರಿ 90.23 ಮೀಟರ್ ಭರ್ಜಿ ಎಸೆಯುವ ಮೂಲಕ ಎಂಬುದು ವಿಶೇಷವಾಗಿದೆ. ಇನ್ನು ಇದರೊಂದಿಗೆ ಜಾವ್ಲಿನ್ ಕ್ರೀಡಾಕೂಟದಲ್ಲಿ ಅತಿ ದೂರ ಭರ್ಜಿ ಎಸೆದ ಭಾರತೀಯ ಎಂಬ ದಾಖಲೆ ನೀರಜ್ ಚೋಪ್ರಾ ಪಾಲಾಗಿದೆ. ಅಲ್ಲದೆ ಜಾವ್ಲಿನ್ ಥ್ರೋನಲ್ಲಿ 90 ಮೀಟರ್ ಕ್ರಮಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಯನ್ನು ಸಹ ನೀರಜ್ ತಮ್ಮದಾಗಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ 2022ರ ಸ್ಟಾಕ್ಹೋಮ್ ಡೈಮಂಡ್ ಲೀಗ್ನಲ್ಲಿ ನೀರಜ್ ಚೋಪ್ರಾ 89.94 ಮೀಟರ್ ಎಸೆದಿದ್ದು ಇದುವರೆಗಿನ ದಾಖಲೆಯಾಗಿತ್ತು. ಆದರೆ ಈ ಬಾರಿ 90 ಮೀಟರ್ನೊಂದಿಗೆ ಹೊಸ ಇತಿಹಾಸ ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ತನ್ನ ಮೂರನೇ ಥ್ರೋನಲ್ಲಿ 90.23 ಮೀಟರ್ ಎಸೆದ ನೀರಜ್ ಚೋಪ್ರಾಗೆ ಆ ಬಳಿಕ 90 ಮೀಟರ್ಗಳ ಗಡಿ ದಾಟಲು ಸಾಧ್ಯವಾಗಲಿಲ್ಲ. ಪರಿಣಾಮ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿತ್ತು. ಇನ್ನು ಜರ್ಮನಿಯ ಜುಲಿಯನ್ ವೆಬರ್ 91.06 ಮೀಟರ್ ದೂರದೊಂದಿಗೆ ಮೊದಲ ಸ್ಥಾನ ಅಲಂಕರಿಸಿದರೆ ನೀರಜ್ 90.23 ಮೀಟರ್ನೊಂದಿಗೆ ಎರಡನೇ ಸ್ಥಾನ ಪಡೆದರು. ಇನ್ನು ಗ್ರೆನಡಿಯನ್ ಆಂಡರ್ಸನ್ ಪೀಟರ್ಸ್ 85.64 ಮೀಟರ್ನೊಂದಿಗೆ ಮೂರನೇ ಸ್ಥಾನ ಅಲಂಕರಿಸಿದ್ದಾರೆ.